ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಭದ್ರಕೋಟೆಗೆ ಅತಿ ದೊಡ್ಡ ಬಿರುಕು ಬಿದ್ದಿದೆ. ಪಕ್ಷದ ಪ್ರಮುಖ ನಾಯಕರು ಹಾಗೂ ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ಇವರ ಅತ್ಯಂತ ನಿಕಟವರ್ತಿ ಎಂದೇ ಗುರುತಿಸಿಕೊಂಡಿದ್ದ ಲೋಕಸಭಾ ಸಂಸದರಾದ ರಿತಬ್ರತಾ ಬ್ಯಾನರ್ಜಿ ಸೇರಿದಂತೆ ಹಲವು ಬಂಡಾಯ ಶಾಸಕರು ಮತ್ತು ಸಂಸದರು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಪಶ್ಚಿಮ ಬಂಗಾಳ ಹಾಗೂ ದೆಹಲಿಯಲ್ಲಿ ನಡೆದ ಈ ರಾಜಕೀಯ ಬೆಳವಣಿಗೆಯು ದೇಶಾದ್ಯಂತ ಸಂಚಲನ ಮೂಡಿಸಿದೆ. ಟಿಎಂಸಿ ಪಾಲಿಗೆ ಇದು ಚೇತರಿಸಿಕೊಳ್ಳಲಾಗದ ಪೆಟ್ಟು ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಶುಕ್ರವಾರ ನಡೆದ ಈ ಹೈ ವೋಲ್ಟೇಜ್ ವಿದ್ಯಮಾನದ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಿಎಂಸಿ ಪಕ್ಷದ ದೊಡ್ಡ ಶಕ್ತಿಯಾಗಿದ್ದ ನಾಯಕ ರಿತಬ್ರತಾ ಬ್ಯಾನರ್ಜಿ ಮತ್ತು ಅವರ ಬೆಂಬಲಿಗರು ಈಗ ಕೇಸರಿ ಪಾಳೆಯದ ಪಾಲಾಗಿದ್ದಾರೆ. ಟಿಎಂಸಿ ಪಕ್ಷವು ಈಗ ತನ್ನ ಮೂಲ ತತ್ವಗಳಿಂದ ಮತ್ತು ಪ್ರಜಾಪ್ರಭುತ್ವದ ಹಾದಿಯಿಂದ ದಾರಿ ತಪ್ಪಿದೆ ಅಂತ ಆರೋಪಿಸಿರುವಂತಹ ಬ್ಯಾನರ್ಜಿ ತನ್ನ ಬೆಂಬಲಿಗ ಸಂಸದರು ಮತ್ತು ಬಂಡಾಯ ಶಾಸಕರೊಂದಿಗೆ ಬಿಜೆಪಿ ನಾಯಕರ ಸಮ್ಮುಖದಲ್ಲಿ ಪಕ್ಷ ಸೇರಿದ್ದಾರೆ. ಈ ಮೂವರಷ್ಟೇ ಅಲ್ಲ, ಪಕ್ಷದ ಪ್ರಮುಖ ಹಿರಿಯ ನಾಯಕರು ಸೇರಿದಂತೆ ಒಟ್ಟು 7 ಸಂಸದರು ಶೀಘ್ರದಲ್ಲೇ ಬಿಜೆಪಿಯನ್ನ ಸೇರ್ಕೋತಾರೆ. ಮಮತಾ ಬ್ಯಾನರ್ಜಿ ಹಾಗೂ ಅಭಿಷೇಕ್ ಬ್ಯಾನರ್ಜಿ ಅವರ ನಾಯಕತ್ವಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ ಅನ್ನುವಂತಹ ಚರ್ಚೆ ಎಲ್ಲ ಕಡೆ ಪಸರಿಸ್ತಾ ಇದೆ. ಇನ್ನು ಸಂಖ್ಯೆಗಳ ಲೆಕ್ಕಾಚಾರವನ್ನ ಗಮನಿಸಿದ್ರೆ ಟಿಎಂಸಿ ಯಾವ ಮಟ್ಟದ ಸಂಕಷ್ಟದಲ್ಲಿದೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಲೋಕಸಭೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಪಕ್ಷಕ್ಕಿಂತ ಬಲದಲ್ಲಿ, ಪಕ್ಷಕ್ಕೆ ಏನು ಬಲ ಇತ್ತು ಆ ಒಟ್ಟಾರೆಯಾದ ಬಲದಲ್ಲಿ ಈಗ ಭಾರೀ ಕುಸಿತ ಉಂಟಾಗುವಂತಹ ಭೀತಿ ಎದುರಾಗಿದೆ. ಸಂವಿಧಾನದ ಪ್ರಕಾರ 2/3 ಸಂಸದರು ಅಥವಾ ಶಾಸಕರು ಒಟ್ಟಾಗಿ ಬೇರೆ ಪಕ್ಷದೊಂದಿಗೆ ವಿಲೀನಗೊಂಡ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಏನಿದೆ ಇದು ಅನ್ವಯ ಆಗೋದಿಲ್ಲ. ಹೀಗಾಗಿ ಈ ಬಂಡಾಯ ಸಂಸದರು ತಮ್ಮ ಸ್ಥಾನಕ್ಕೆ ಯಾವುದೇ ಅಪಾಯ ಇಲ್ಲದಂತೆ ಕಾನೂನಾತ್ಮಕವಾಗಿ ಬಿಜೆಪಿಗೆ ಸೇರ್ಪಡೆಯಾಗ್ತಿದ್ದಾರೆ. ಇನ್ನು ಸಂಸತ್ತಿನಲ್ಲಿ ಟಿಎಂಸಿ ಬಲ ಭಾರಿ ಪ್ರಮಾಣದಲ್ಲಿ ಕುಸಿಯುವಂತಹ ಭೀತಿ ಎದುರಾಗಿದೆ. ರಿತಬ್ರತಾ ಬ್ಯಾನರ್ಜಿ ಅವರು ತೆಗೆದುಕೊಂಡಿರುವಂತಹ ಈ ನಿರ್ಧಾರಕ್ಕೆ ನೀಡಿರುವಂತಹ ಕಾರಣ ಮಾತ್ರ ಟಿಎಂಸಿ ವಲಯದಲ್ಲಿ ತಲ್ಲಣ ಸೃಷ್ಟಿಸಿದೆ. ಕಳೆದ ಹಲವು ವರ್ಷಗಳಿಂದ ನಮ್ಮ ರಕ್ತ ಬೆವರನ್ನ ಸುರಿಸಿ ಕಟ್ಟಿದಂತಹ ಪಕ್ಷ ಈಗ ಹಳಿ ತಪ್ಪಿದೆ. ನಾನು ತಪ್ಪು ಪಕ್ಷದಲ್ಲಿ ಇದ್ದಂತಹ ಸರಿಯಾದ ವ್ಯಕ್ತಿ ಅನ್ನುವಂತಹ ಅರಿವು ನನಗಾಗಿದೆ ಅಂತ ಬ್ಯಾನರ್ಜಿ ಗುಡುಗಿದ್ದಾರೆ. ಕಳೆದ ಕೆಲವು ಸಮಯದಿಂದ ಪಕ್ಷದ ಪ್ರಮುಖ ನಿರ್ಧಾರಗಳಿಂದ ಇವರನ್ನ ದೂರ ಇಟ್ಟಂತದ್ದು ಮತ್ತು ಪಕ್ಷದಲ್ಲಿ ತಾರತಮ್ಯವನ್ನ ಮಾಡಿದ್ದೇ ಈ ಬಂಡಾಯಕ್ಕೆ ಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ. ಇತ್ತ ತೃಣಮೂಲ ಕಾಂಗ್ರೆಸ್ ಪಕ್ಷವು ಈ ಬೆಳವಣಿಗೆಯನ್ನ ಬಿಜೆಪಿಯ ಆಪರೇಷನ್ ಲೋಟಸ್ ಮತ್ತು ಕೇಂದ್ರೀಯ ಸಂಸ್ಥೆಗಳ ದುರುಪಯೋಗ ಅಂತ ಕರೆದಿದೆ. ಬಂಗಾಳದ ಜನರು ಇಂತಹ ದ್ರೋಹಿಗಳನ್ನ ಎಂದಿಗೂ ಕೂಡ ಕ್ಷಮಿಸೋದಿಲ್ಲ ಅಂತ ಟಿಎಂಸಿ ನಾಯಕರು ಕಿಡಿಕಾರಿದ್ದಾರೆ. ಮುಂಬರುವಂತಹ ಪಶ್ಚಿಮ ಬಂಗಾಳದ ರಾಜಕೀಯ ಚುನಾವಣೆಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಬಿಜೆಪಿ ಈ ರಾಜಕೀಯ ತಂತ್ರವನ್ನ ಹೆಂಡಿದೆ ಅನ್ನುವಂಥದ್ದು ಟಿಎಂಸಿಯ ವಾದ. ಮಮತಾ ಬ್ಯಾನರ್ಜಿ ಕೂಡ ಈ ಬೆಳವಣಿಗೆಯನ್ನ ಬಂಗಾಳದ ಜನತೆಗೆ ಮಾಡಿದ ನಂಬಿಕೆ ದ್ರೋಹ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಒಟ್ಟಾರೆ ರಿತಬ್ರತಾ ಬ್ಯಾನರ್ಜಿ ಹಾಗೂ ಬಂಡಾಯ ನಾಯಕರ ಈ ನಡೆ ತೃಣಮೂಲ ಕಾಂಗ್ರೆಸ್ ಪಕ್ಷದ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ. ದೇಶಾದ್ಯಂತ ಪಕ್ಷವನ್ನ ವಿಸ್ತರಿಸುವ ಮತ್ತು ಕೇಂದ್ರದಲ್ಲಿ ಪ್ರಮುಖ ಪಾತ್ರ ವಹಿಸುವ ಕನಸು ಕಾಣ್ತಾ ಇದ್ದ ಮಮತಾ ಬ್ಯಾನರ್ಜಿಗೆ ಈಗ ಸ್ವಂತ ಭದ್ರಕೋಟೆಯನ್ನ ಉಳಿಸಿಕೊಳ್ಳುವುದೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈ ರಾಜಕೀಯ ಭೂಕಂಪ ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.